ಕತಾರಿದ ಜನ ಈ ಫೈರ್ ವರ್ಕ್ಸ್ ಕಂಡ್ರೆ ಓವರ್ ಎಕ್ಸೈಟೆಡ್ ಆಗ್ಬೋದು ಎಂತಕ್ಕೆ ಮತ್ತು ಇಲ್ಲಿದ್ದ ಫೈರ್ ವರ್ಕ್ಸ್ಗೆ ಇಷ್ಟೆಲ್ಲ ಹೈಪ್ ಎಂತಕ್ಕೆ ಅಂತ ಹೇಳ್ತೆ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಕತಾರ್ನಲ್ಲಿ ಸದ್ಯಕ್ಕೆ ಈ ಕತಾರ್ ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ 974 ಸ್ಟೇಡಿಯಂನಲ್ಲಿ ನಡೀತಾ ಇತ್ತು. ಇದು ಸ್ಟಾರ್ಟ್ ಆಗಿ ಒಂದು ವಾರನೇ ಆಯ್ತು ಮತ್ತು ಇವತ್ತು ಇದ್ರದ್ದು ಲಾಸ್ಟ್ ಡೇ. ಇಲ್ಲಿ ಎಂಟರ್ ಆದದ್ದೇ ಫುಡ್ ಸ್ಟಾಲ್ ಸ್ಟಾರ್ಟ್ ಆಯ್ತು ಮತ್ತು ಅರೇಂಜ್ಮೆಂಟ್ ಸೆಟಪ್ ಎಲ್ಲ ಮಸ್ತಿತ್ತು. ಆದರೆ ಕತಾರಿದು ಈಗಿದು ವೆದರ್ ಒಂದು ಬಿಟ್ಟು ಇಲ್ಲಿ ಏಷ್ಯನ್, ಗ್ಲೋಬಲ್ ಬೈಟ್ಸ್, ಕಿಡ್ಸ್ ಸೆಕ್ಷನ್, ಕಾಫಿ, ಪೇಸ್ಟ್ರೀಸ್ ಅಂತ ತುಂಬ ಸೆಕ್ಷನ್ಸ್ ಇತ್ತು. ಎಲ್ಲಿ ಹೋಗ್ಬೋದು, ಎಂತ ಟ್ರೈ ಮಾಡೋದು ಅಂದೇಳಿ ಕನ್ಫ್ಯೂಸ್ ಆಯ್ತು. ನಾವು ಸ್ಟಾರ್ಟಿಂಗ್ನಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಎಲ್ಲಿ ಎಂತ ಇತ್ತಂತ ಸ್ಕ್ಯಾನ್ ಮಾಡ್ತು. ಆಮೇಲೆ ಇದು ಗ್ಲೋಬಲ್ ಸೆಕ್ಷನ್ನಲ್ಲೂ ಓಮಾನಿ ಚಿಪ್ಸ್ ವಿತ್ ಟಾಪಿಂಗ್ಸ್ ತಗೊಂಬಕ್ಕೆ ಈ ಲೈನ್ನಲ್ಲೂ 1 ಅವರ್ ವೆಯ್ಟ್ ಮಾಡ್ತು. ಅಲ್ಲಿ ಹೆಂಗೋ 1 ಅವರ್ ಬೇಕಾತಂದೇಳಿ ನಾವಿಲ್ಲಿ ಈಬಿಸ್ ದೋಹಾದಲ್ಲ ಟ್ಯಾಕೋಸ್ ವಿತ್ ಸುಶಿ ಆರ್ಡರ್ ಮಾಡಿ ನಾವು ಹೋಯ್ತು ಫುಡ್ ಸ್ಟಾಲ್ ಸ್ಕ್ಯಾನ್ ಮಾಡೋಕ್ಕೆ. ಇಲ್ಲಿ ಬರೀ ಫುಡ್ ಮಾತ್ರ ಅಲ್ಲ, ಎಂಟರ್ಟೈನ್ಮೆಂಟ್ಗೆ DJ, ಸ್ಟೇಜ್ ಪ್ರೋಗ್ರಾಮ್ ಅಂತ ತುಂಬ ಇವೆಂಟ್ಸ್ ಆಗ್ತಾ ಇದ್ದಿತ್ತು. ಆಲ್ಮೋಸ್ಟ್ 1 ಗಂಟೆ ಮೇಲೆ ನಮ್ಮ ಫುಡ್ ಸಿಕ್ತು. ಇದು ಓಮಾನಿ ಚಿಪ್ಸ್ ವಿತ್ ಟಾಪಿಂಗ್ಸ್. ಇದು 2 ಥರದ್ದು ತಕೊಂಡಿತ್ತು. ಅದಕ್ಕೆ 30 ರಿಯಲ್ಸ್ ಬೀಳ್ತು. ಮತ್ತು ಇದು 2 ಜ್ಯೂಸು, ಒಂದು ಮಂದರಿನ್ ಮತ್ತು ಒಂದು ಮ್ಯಾಂಗೋ ಫ್ಲೇವರ್ದು. ಮತ್ತು ಇದು ಈಬಿಸಿದು ಟ್ಯಾಕೋಸ್ ವಿತ್ ಸುಶಿ. ಆಮೇಲೆ ಈ ಒಮಾನಿ ಚಿಪ್ಸ್ ಮತ್ತು ಇದ್ರದ್ದು ಟಾಪಿಂಗ್ಸ್ ಎಲ್ಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಾನು ಟ್ರೈ ಮಾಡಿದೆ. ಎಂತ ಹೇಳೋದು, ಇದು 1 ಅವರ್ ವೆಯ್ಟ್ ಮಾಡೋದಕ್ಕೂ ಸಾರ್ಥಕ ಆಯ್ತು ಅನಿಸ್ತು. ಆಮೇಲೆ ನಾವು ಟ್ರೈ ಮಾಡೋದು ಈಬಿಸಿದು ಸುಶಿ ಟ್ಯಾಕೋಸ್. ನಾವು ಈ ಟ್ಯಾಕೋಸ್ನ 1 ಗಂಟೆ ಈ ಚಳಿಗಿಟ್ಟು ಟ್ರೈ ಮಾಡೋದು. ಅದು ಗಟ್ಟಿ ಕಲ್ ಕಂಡಂಗೆ ಆಯ್ದಿತ್ತು. ಆದರೂ ಅದ್ರ ಒಳಗಿದ್ದ ಸುಶಿ ಮಾತ್ರ ಸೂಪರ್ ಬಿದ್ದಿತ್ತು. ನೀವು ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೊಟ್ಟರು ನಮ್ಮ ಊರಿದ್ದು ಲೈಕ್ ಇಟ್ ಬಾಜಲ್ ಕುಡ್ದು ಅದು ಯಾವ ಡ್ರಿಂಕ್ಸ್ ಕುಡಿದ್ರೂ ಬಾಜಲ್ ಕುಡ್ದಂಗೆ ಆಗ್ಬೋದು. ಮತ್ತು ಇದು ಕುಡಿದ್ರ ಮೇಲೆ ಚಳಿ ಇನ್ನೂ ಜಾಸ್ತಿನೇ ಆಯಿತು. ಚಳಿ ತಡ್ಕೊಂಬಕಾಯ್ದೆ ಫಸ್ಟ್ ನಾವು ಹೋಯ್ತು ನೋಮದ್ ಕಾಫಿ ಶಾಪ್ಗೆ. ಇಲ್ಲಿ ಮಾಚಾ ವಿತ್ ಸ್ಟ್ರಾಬೆರಿ ಫ್ಲೇವರ್ ತಗೊಂಡು ಇಲ್ಲಿಂದ ನಾವು ಹೋಯ್ತು ತಾರೋ ಬೇಕ್ರಿಗೆ. ಇಲ್ಲೊಂದು ಕಾಫಿ ಮತ್ತು ಒಂದು ಹಾಟ್ ಚಾಕ್ಲೇಟ್ ಹಿಡ್ಕೊಂಡು ಇಲ್ಲಿ ಶೋ ಕಾಂಬಕ್ಕೆ ಕುತ್ಕಂತು. ಕಾಫಿ ಖಾಲಿ ಆದೆ, ಚಳಿಯಲ್ಲೂ ಕೂತ್ಕೊಂಬಕಾಯಿಲ್ಲ. ಹಾಗೆ ಇಲ್ಲಿ ಓಪನ್ ಫೈರ್ ಪ್ಲೇಸ್ನಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಇಲ್ಲಿಂದ ಹೋಗೋತ್ತಿಗೆ ಇಲ್ಲೊಂದು ಈ ಬೂತ್ನಲ್ಲಿ ಈವೆಂಟ್ ಆಗ್ತಿತ್ತು. ಆ ಬಿಗ್ ಸ್ಕ್ರೀನಲ್ಲಿ ನಮ್ಮದು ಸ್ಟಾಫನ್ನು ಕಂಡಂಗೆ ಆಯ್ತಂತ ಹತ್ತಿರ ಹೊರೆ. ಆ್ಯಕ್ಚುಲಿ ನಮ್ಮದು ಕಂಪನಿದು ಸ್ಟಾಫ್ ಈ ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿತ್ತು. ಹಾಗೆ ಅವರಿಗೆ ಐಸ್ ಸ್ಕಲ್ಪ್ಚರ್ನಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು. ಹಾಗೆ ಚೂರು ಅವರನ್ನು ಮಾತಾಡಿಸಿ ಇಲ್ಲಿಂದ ಹೋಯ್ತು. ಆಮೇಲೆ ನಾವು ಫ್ಲೇವರ್ಸ್ ವಿದಿನ್ ಕತಾರ್ ಸೆಕ್ಷನ್ನ ಹುಡ್ಕಂತ ಹೋಯ್ತು. ಇಲ್ಲಿ ನಾನು ಆಲ್ರೆಡಿ ಫಿಕ್ಸ್ ಆಯಿದೆ ನಂಗೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ನಕ್ಕಂತ. ಆದರೆ ಇಲ್ಲಿದ್ದು ಲೈನ್ ಕಂಡು ಚೂರು ಹೆದರಿಕೆ ಆಯಿತು. ಇಲ್ಲಿ ಎಲ್ಲಿ ಕಂಡ್ರು ಬರೀ ಇದೇ ಆರ್ಡರ್. ಆಮೇಲೆ ನಮ್ಮದು ಆರ್ಡರ್ ತಗೊಂಡು ಒಂದು ಜಾಗ ಹುಡ್ಕೊಂಡು ಕೂತ್ಕೊಂಬೋ ಅಷ್ಟರಲ್ಲಿ ಜೀವ ಹೋಯ್ ವಾಪಸ್ ಬಂತು. ಇದು ನಮ್ಮದು ಸ್ಟಿಕ್ಕಿ ರೈಸ್ ವಿತ್ ಮ್ಯಾಂಗೋ. ಇದಕ್ಕೊಂದು ಸಾಸ್ ಕೊಟ್ಟಿರೋ. ಇಲ್ಲಿ ನಾನು ಮ್ಯಾಂಗೋನ ತಗೊಂಡು ರೈಸ್ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದೆ. ಆಮೇಲೆ ಈ ಮಡ್ಕ ಚಾಯ್ ಕುಡ್ಕೊಂಡು ಅಲ್ಲಿ ಹಾಕೋದು ಶೋಕ್ ಅಂತ ಫೈರ್ ವರ್ಕ್ ಸ್ಟಾರ್ಟ್ ಆಗೋ ತನಕ ಒಳ್ಳೆ ಹರಟೆ ಹೊಡಿತಾ ಕೂತ್ಕಂತು. ಆಮೇಲೆ ಎಕ್ಸಾಕ್ಟ್ 9ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದದ್ದು ಫೈರ್ ವರ್ಕ್ಸ್ ಸ್ಟಾರ್ಟ್ ಆಯಿತು. ಮತ್ತು ಎಂತಕ್ಕೆ ಫೈರ್ ವರ್ಕ್ಸ್ ಅಂದರೆ ಇಲ್ಲಿದ್ದ ಜನ ಇಷ್ಟು ಎಕ್ಸೈಟೆಡ್ ಆದ್ರಂದರೆ ಕತಾರ್ನಲ್ಲೂ ಎಲ್ರಿಗೂ ಫೈರ್ ವರ್ಕ್ಸ್ ಹೋಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಇದು ಸ್ಟ್ರಿಕ್ಟ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಈವೆಂಟ್ಸ್ಗೆ ಮಾತ್ರ. ಅದಕ್ಕೆ ಫೈರ್ ವರ್ಕ್ಸ್ ನೋಡಿದ ಕೂಡಲೇ ಇಲ್ಲೊಂದು ಗ್ರ್ಯಾಂಡ್ ಮೂಮೆಂಟ್ಸ್ ಅನಿಸುತ್ತೆ. ಮತ್ತು ನಿಮಗೂ ಈ ಕತಾರ್ ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ ವಿಡಿಯೋ ಮತ್ತು ಈ ಫೈರ್ ವರ್ಕ್ಸ್ ಕಂಡು ಖುಷಿಯಾರೆ ಈ ವಿಡಿಯೋನ ಲೈಕ್, ಕಾಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.